ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಸರ್ಪ್ರೈಸ್ ಆಗಿ ಕರ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ ಜಾಗ ಇದೇನಾ? ಹ್ಞೂ ದಿವ್ಯಾ, ಯಾಕೆ ಇಷ್ಟ ಆಗ್ಲಿಲ್ವಾ? ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿ ಯಾವ್ದೋ ಸಕ್ಕದಾಗಿರೋ ಜಾಗ ಕರ್ಕೊಂಡು ಹೋಗ್ತೀಯ ಅಂತ ಅನ್ಕೊಂಡಿದ್ದೆ. ಇದು ಸಖತ್ತಾಗೇ ಇದೆಯಲ್ಲ. ನೀನ್ ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಸ್ವಲ್ಪ ಹೈ ಲೆವೆಲಲ್ಲಿ ಥಿಂಕ್ ಮಾಡು. ಮಾಲ್ಡೀವ್ಸಿಗೆ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ಲಾಂದ್ರೂ ಅಟ್ಲೀಸ್ಟ್ ಗೋವಾಗಾದ್ರೂ ಪ್ಲಾನ್ ಮಾಡ್ಬೋದಾಗಿತ್ತಲ್ವಾ? ಬಜೆಟ್ ಪ್ರಾಬ್ಲಮ್ ದಿವ್ಯಾ. ಏನು ಬಡ್ಜೆಟಾ? ಅಬ್ಬಬ್ಬ, ನಿನಗೆ ಗೊತ್ತಲ್ಲ, ಅಪ್ಪ ನನ್ನ ಎಲ್ಲ ಇನ್ಕಮ್ನು ಲಾಕ್ ಮಾಡಿದ್ದಾರೆ. ಸರಿಯಾಗಿ ಕ್ರೆಡಿಟ್ ಕಾರ್ಡ್ ಬೇರೆ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದಿರೋದು. ಇಲ್ಲಿನ ಸ್ಪೆಷಲ್ ಪ್ಲೇಸಸ್ನೆಲ್ಲ ನೀನು ನೋಡೇ ಇರಲ್ಲ. ಮಾಲ್ಡೀವ್ಸ್ ಕೂಡ ಇದ್ರ ಮುಂದೆ ಜುಜುಬಿ. ಅದು ಅಲ್ಲದೆ ಈ ರೆಸಾರ್ಟ್ ನಮ್ಮದೇ. ಇಲ್ಲಿನ ಯಾವುದೇ ಟೆನ್ಷನ್ ಇಲ್ಲದೆ ಜಾಮ್ ಜೂಮ್ ಅಂತ ಇರ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ಏನೋ ಇಷ್ಟು ದೊಡ್ಡ ರೆಸಾರ್ಟು ನಿಂದ? ಹ್ಞೂ ಬೇಬಿ, ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದೆಯಾ? ಏನೋ ಒಂದೊಂದ್ಸಲ ನೀನು ಹೇಳೋ ಮಾತುಗಳನ್ನ ನಂಬೇಕೋ ಬೇಡವೋ ಅಂತಾನೆ ಗೊತ್ತಾಗಲ್ಲ. ಮದರ್ ಪ್ರಾಮಿಸ್ ದಿವ್ಯಾ, ನಿನ್ನ ಹತ್ರ ನಾನು ಸುಳ್ಳು ಹೇಳ್ತೀನಾ? ಇದು ನಮ್ಮದೇ ರೆಸಾರ್ಟು, ನಮಗಿಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಹಂಗೆ ಅರೇಂಜ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನಮ್ಮದೇ ರೆಸಾರ್ಟಾ? ಹ್ಞೂ ದಿವ್ಯಾ, ನಮ್ಮಪ್ಪ ಅಲ್ಲಲ್ಲಿ ಇಂಥ ಬಿಸ್ನೆಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮುಂದೆ ನಮಗೆ ನಮ್ಮ ಮಕ್ಕಳಿಗೆ ಬೇಕಾಗುತ್ತೆ ಅಂತ. ಆದರೆ ಏನು ಮಾಡೋದು, ಎಲ್ಲೂ ನನಗೆ ಆಕ್ಸೆಸ್ ಇಲ್ಲದೆ ಇರೋಂಗೆ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಅಪ್ಪಂದು ಅತಿ ಆಯ್ತು. ಇರೋಬ್ಬ ಮಗನಿಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾರಾ? ಡೋಂಟ್ ವರಿ ಬೇಬಿ, ಇರೋದು ನಾನು ಒಬ್ಬನೇ ಮಗ. ಇವತ್ತಲ್ಲ ನಾಳೆ ಅವ್ರು ನನ್ನ ಹತ್ರ ಬರಲೇಬೇಕು, ಬೇರೆ ದಾರಿನೇ ಇಲ್ಲ. ಅದೇನೋ ನಿಜ. ಒಂದು ಮಗು ಅಂತಾದರೆ ಕೋಪ ಗೀಪ ಎಲ್ಲ ಕರ್ಗೋಗ್ಬಿಡುತ್ತೆ. ಏನ ಲೋಕಾರೂಢಿ ಮಾತು ಹೇಳಿದೆ ಅಷ್ಟೇ ಬೇಬಿ. ಈ ರೆಸಾರ್ಟಲ್ಲಿ ನನ್ನ ಮಾತು ನಡೆಯುತ್ತೆ, ಅದಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ಇಲ್ಲ ಅಂದರೆ ನಮ್ಮ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಏನು ಮಾಡೋದು? ಅಂದ್ರೆ ನಿಮ್ದು 5 ಸ್ಟಾರ್ ಹೋಟೆಲ್ ಕೂಡ ಇದೆಯಾ? ಅಯ್ಯೋ, ನಮ್ಮ ಅಪ್ಪನ ವೈಭೋಗ ಏನು ಕೇಳ್ತೀಯ? ಅವ್ರಿಗಿರೋ ಬಿಸ್ನೆಸ್ ಒಂದಾ ಎರಡಾ? ಅವ್ರಿಂಥದ್ದು ಮಾಡಿಲ್ಲ ಅಂತ ಇಲ್ಲ. ಹೋಗ್ಲಿ ಬಿಡು, ಇವಾಗ ಅದೆಲ್ಲ ಯಾಕೆ? ಅಲ್ಲ ಬಾಲ, ಈ ರೆಸಾರ್ಟ್ ನಿಂದೆ ಅಂತ ಹೇಳ್ತಿದ್ಯಾ, ಇಲ್ಲೆಲ್ಲ ನೀನು ಹೇಳ್ದಂಗೆ ನಡೆಯುತ್ತೆ ಅಂತಲೂ ಹೇಳ್ದೆ. ಹಂಗಿದ್ಮೇಲೆ ಊರಲ್ಲಿ ದುಡ್ಗೋಸ್ಕರ ಯಾಕೆ ಅಷ್ಟೊಂದು ಕಷ್ಟಪಡ್ತಿದೆ? ಯಾಕೆ ನಿಮ್ಮ ರೆಸಾರ್ಟಲ್ಲಿ ಬಿಸ್ನೆಸ್ ಆಗಲ್ವಾ? ಈ ದುಡ್ಡನ್ನ ಯೂಸ್ ಮಾಡ್ಬೋದಿತ್ತಲ್ವಾ? ಪಾಯಿಂಟೇ ಮಾಡ್ಬೋದು ದಿವ್ಯಾ, ಆದರೆ ಹಾಳು ಸ್ವಾಭಿಮಾನ. ಅಪ್ಪನ ದುಡ್ಡು ಬೇಡ ಅಂತ ಬದುಕ್ತಾ ಇದ್ದೀನಿ. ನಿನ್ನ ಅವ್ರು ಒಪ್ಕೊಳ್ಳೋ ತನಕ ಅವ್ರು ಹಂಗೆ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಇವಾಗ ಇಲ್ಲಿ ಕರ್ಕೊಂಡ್ಬಂದಿದ್ಯಾ, ಇವಾಗ ನಿನ್ನ ಸ್ವಾಭಿಮಾನಕ್ಕೆ ಅಡ್ಡಿ ಬರಲ್ವಾ? ಬರುತ್ತೆ, ಆದರೆ ನಿನಗಿಂತ ನನಗೆ ಯಾವುದು ದೊಡ್ಡದು ಅನ್ಸಲ್ಲ. ಈಗ ಈ ವಿಷಯ ಎಲ್ಲ ಬಿಡು, ರಿಸೆಪ್ಷನ್ ಹತ್ರ ಹೋಗಿ ನನ್ನ ಹೆಸರು ಹೇಳು. ಅವ್ರು ನಮಗೆ ಬೇಕಾದ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ. ಅಷ್ಟರಲ್ಲಿ ನಾನು ಹೋಗಿ ಲಗೇಜ್ ತಂದ್ಬಿಡ್ತೀನಿ. ಸರಿ. ಹಲೋ, ಹೇಳಿ ಮೇಡಮ್. ನಾನು ಬಾಲ ಅವ್ರ ವೈಫ್. ರೂಮ್ ತೋರಿಸಿ. ಓಹ್ ಸಾರಿ ಮೇಡಮ್, ಬಾಲ ಸರ್ ವೈಫ್ ಅಂತ ಗೊತ್ತಾಗ್ಲಿಲ್ಲ. ನಾನೇ ರೂಮ್ ತೋರಿಸ್ತೀನಿ. ಪರವಾಗಿಲ್ಲ, ಕೀ ಕೊಡಿ. ನೋ ಮೇಡಮ್, ಅದು ಹೇಗೆ ಆಗುತ್ತೆ? ನಿಮ್ಮನ್ನು ಖುದ್ದಾಗಿ ಅಟೆಂಡ್ ಮಾಡ್ಬೇಕಂತೇಳಿ ಬಾಲ ಸರ್ನ ಆರ್ಡರ್ ಆಗಿದೆ. ಸುಹಾಸ್, ಎಷ್ಟು ಸಲ ಅಂತ ಫೋನ್ ಮಾಡ್ತೀಯ? ವಾಟ್ ಇಸ್ ಯೋರ್ ಪ್ರಾಬ್ಲಮ್? ಡಾರ್ಲಿಂಗು ಬೈಬೇಡ, ನಾನು ಬಂದಿರೋದು ನಿನ್ ಕೆಲ್ಸಕ್ಕೆ ತಾನೆ. ವಾಟ್? ಐ ಮೀನ್ ಟು ಸೇ ನಮ್ ಕೆಲ್ಸಕ್ಕೆ ತಾನೆ. ಡಾರ್ಲಿಂಗು, ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀನು ಹೇಳಿರೋ ರೆಸಾರ್ಟಲ್ಲಿ ಒಂದೇ ಒಂದು ರೂಮ್ ಕೂಡ ಇಲ್ಲ. ಎಲ್ಲ ಬಾಲನೇ ಬುಕ್ ಮಾಡಿದ್ದಾನೆ. ವಾಟ್?
ಆಗ್ತಿದೆ ಸುಹಾಸ್? ಯಾರು ಒಂದ್ ರೆಸಾರ್ಟ್ ಅಲ್ಲಿ ಎಲ್ಲ ರೂಮ್ನು ಬುಕ್ ಮಾಡ್ತಾರೆ? ನಾನು ಕೊಡ್ತಿರೋ ದುಡ್ಡಲ್ಲಿ ಜಾತ್ರೆ ಮಾಡ್ತಿದ್ದಾನ ಹೇಗೆ ಆ ಇಡಿಯಟ್? ಹೌದು ಡಾರ್ಲಿಂಗು, ನನಗೂ ಹಾಗೆ ಅನ್ನಿಸ್ತಾ ಇದೆ. ನನ್ನ ಮಗ ದುಡ್ಡನ್ನ ಬೇಕಾಬಿಟ್ಟು ಚಲ್ತಾ ಇದ್ದಾನೆ. ಆದರೆ ಏನು ಮಾಡೋದು, ಹೋಗಿ ಕೇಳೋ ಹಾಗಿಲ್ಲ. ಯಾಕಂದರೆ ನಾನಿಲ್ಲಿ ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದಲ್ವಾ, ಅದಕ್ಕೆ ಸುಮ್ಮನಿದ್ದೀನಿ. ಸುಹಾಸ್, ಬಿ ಕೇರ್ಫುಲ್. ಅಪ್ಪಿ ತಪ್ಪಿನೂ ನೀನಲ್ಲಿ ಹೋಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಮ್ಯಾನೇಜ್ ಮಾಡು. ಆದರೆ ಹೇಗೆ ಮ್ಯಾನೇಜ್ ಮಾಡೋದು ಡಾರ್ಲಿಂಗು? ಇಲ್ಲಿ ಉಳ್ಕೊಳ್ಳೋಕ್ಕೆ ಜಗನೂ ಇಲ್ಲ. ಡೋಂಟ್ ವರಿ, ಅಲ್ಲೇ ಬೀಚ್ ಕಡೆ ಮೊಬೈಲ್ ಕ್ಯಾಂಪ್ ಸೆಟಪ್ ಸಿಗತ್ತಂತೆ, ಅಲ್ಲಿ ಹೋಗಿ ವಿಚಾರಿಸು. ಅಲ್ಲೇ ಹೋಗಿ ಸ್ಟೇ ಮಾಡು ನೀನು. ಏನು ಹೇಳ್ತಾ ಇದೆಯಾ ಡಾರ್ಲಿಂಗು? ಇಲ್ಲೆಲ್ಲ ಸ್ಟೇ ಮಾಡಿದ್ರೆ ಸ್ನಾನಕ್ಕೆಲ್ಲ ಏನು ಮಾಡೋದು? ಛೆ ಆಗಲ್ಲ ಡಾರ್ಲಿಂಗು. ಅಷ್ಟು ದೊಡ್ಡ ಸಮುದ್ರ ಇದೆಯಲ್ಲ, ಅಲ್ಲೇ ಹೋಗಿ ಬೀಳು, ಸ್ನಾನ ಆಗತ್ತೆ. ಹಾಗಲ್ಲ ಡಾರ್ಲಿಂಗು. ಮತ್ತೆ ಮತ್ತೆ ತಲೆ ತಿನ್ಬೇಡ ಸುಹಾಸ್. ಬೀಚ್ ಅಂತೆ, ಮೊಬೈಲ್ ಕ್ಯಾಂಪ್ ಅಂತೆ. ನನ್ನಿಂದ ಆಗಲ್ಲ, ತಲೆ ಕೆಟ್ಟಿದೆ ಇವಳಿಗೆ. ಏನು ಮಾಡೋದು? ಬಲ ಸಕ್ಕದಾಗಿದೆ. ಆ ಹಳ್ಳಿಲಿ ಸಪ್ಪೆ ಊಟ ತಿಂದು ತಿಂದು ನಾಲ್ಗೆಲ್ಲ ಜಡ ಹಿಡ್ದೋಗಿತ್ತು. ಇವಾಗ ನೋಡು ಲೈಫ್ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯೋ ನಿಧಾನ ಬೇಬಿ, ಆರಾಮಾಗಿ ತಿನ್ನು. ಬೇಕಿದ್ರೆ ನೀನು ತಿನ್ನು, ರಿಸ್ಟ್ರಿಕ್ಟ್ ಮಾಡ್ಬೇಡ, ನೆಮ್ಮದಿಯಾಗಿ ತಿನ್ನಕ್ ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.